ಸದ್ಯ 543 ಕ್ಷೇತ್ರಗಳ ಪೈಕಿ ಎನ್ಡಿಎ 295ಕ್ಕೆ ಸೀಮಿತವಾಗಿದೆ. 231ರಲ್ಲಿ ಇಂಡಿ ಕೂಟ ಇದೆ, 17 ಇತರೆ. ಸದ್ಯಕ್ಕೆ ಯಾವ ರೀತಿಯ ಚೇಂಜಸ್ ಕೂಡ ಆಗ್ತಾ ಇಲ್ಲ. ಆದರೆ ಬಿಜೆಪಿಗರಿಗೆ ಒಂದು ವಿಶ್ವಾಸ ಇದೆ, ಇನ್ನು ಕೂಡ ಉತ್ತರ ಪ್ರದೇಶದಲ್ಲಿ ದೊಡ್ಡ ಮಟ್ಟಿಗೆ ಒಂದು 3-4 ಕ್ಷೇತ್ರಗಳನ್ನು ಹೆಚ್ಚು ಗಳಿಸಬಹುದು ಅನ್ನುವಂತಹ ವಿಶ್ವಾಸ. ಅದೇನಾಗುತ್ತೆ ಅನ್ನೋದು ಮುಂದಿನ ಕೌಂಟಲ್ಲಿ ಗೊತ್ತಾಗುತ್ತೆ. ಆಸ್ ಆಫ್ ನೌ ಉತ್ತರ ಪ್ರದೇಶದಲ್ಲಿ ಅವರಿಗೆ 37 ಇದೆ, ಬಿಜೆಪಿಗೆ ಇಂಡಿ ಕೂಟ 41, ಇತರೆ 2. ಸದ್ಯ ಇನ್ನು ರಾಜ್ಯದ ವಿಚಾರಕ್ಕೆ ಗಮನ ಹರಿಸೋದಾದ್ರೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ದಾಖಲು ಮಾಡಿದ್ದಾರೆ ಬಿವೈ ರಾಘವೇಂದ್ರ. ಈ ಕಡೆಗೆ ಗೀತಾ ಶಿವರಾಜ್ಕುಮಾರ್ ಸ್ಪರ್ಧೆ ಮಾಡಿದ್ರು ಮತ್ತು ಈಶ್ವರಪ್ಪ ಅವರು ಕಂಟೆಸ್ಟ್ ಮಾಡಿದ್ರು. ಇಬ್ರು ಕೂಡ ಫೈಟ್ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಯಲ್ಲೇ ಬಹಳಷ್ಟು ಬಿರುಸಿನಿಂದ ಅವರು ಇಡೀ ಕ್ಷೇತ್ರದಾದ್ಯಂತ ಓಡಾಟವನ್ನು ನಡೆಸಿದ್ರು. ಅದರ ಫಲ ಮತ್ತು ಯಡಿಯೂರಪ್ಪನವರ ವರ್ಚಸ್ಸು, ಈ ಹಿಂದೆ ಕೂಡ ರಾಘವೇಂದ್ರ ಅವರು ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ ಅಂತ ಅವ್ರನ್ನ ಕೈ ಹಿಡಿದಿರೋ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ರಾಘವೇಂದ್ರ ಶಿವಮೊಗ್ಗದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗೆಲುವನ್ನು ದಾಖಲು ಮಾಡಿದ್ದಾರೆ. ಅವರಿಗೆ ಅಂಥ ಫೈಟ್ ಏನು ಇದ್ದ ಹಾಗೆ ಕಾಣಿಸ್ಲಿಲ್ಲ, ಅದು ಮುಂಚಿತವಾಗಿಯೇ ಅವ್ರು ಗೆಲುವು ದಾಖಲು ಮಾಡಬಹುದು ಅಂತ. ಇನ್ನು ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬೊಮ್ಮಾಯಿ ಅವರ ಗೆಲುವು ಆಗಿದೆ. ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬೊಮ್ಮಾಯಿ ಅವರ ಗೆಲುವು ಆಗಿದ್ದು, ಬೆಂಗಳೂರು ಗ್ರಾಮಾಂತರದಲ್ಲಿ ಸುರೇಶ್ ಅವರು ಸೋಲನ್ನು ಕಂಡಿದ್ದಾರೆ. ಮಂಜುನಾಥ್ ಅವರು ಗೆಲುವನ್ನು ದಾಖಲು ಮಾಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಗೇರಿ ಅವರು ಗೆಲುವನ್ನು ಪಡೆದುಕೊಂಡಿರುವಂತಹದ್ದು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಗೆಲುವನ್ನು ದಾಖಲು ಮಾಡಿದ್ದಾರೆ. ಸ್ಟಾರ್ ಚಂದ್ರು ಅವರು ಸೋಲನ್ನು ಅಪ್ಪಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಸೋತಿದ್ದಾರೆ. ರೈಟ್. 543 ಕ್ಷೇತ್ರಗಳ ಟ್ರೆಂಡ್ ಈಗ 1 ಗಂಟೆ 18 ನಿಮಿಷದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆದಂತೇನು ಕಂಡು ಬರ್ತಾ ಇಲ್ಲ. ಕಳೆದ 3 ಗಂಟೆಗಳಿಂದಲೂ ಕೂಡ ಹೆಚ್ಚು ಕಡಿಮೆ ನಂಬರ್ಸ್ ಅದೇ ರೀತಿಯಲ್ಲೇ ಇದೆ. ಎನ್ ಡಿ ಎ ಒಕ್ಕೂಟ 297 ಕ್ಷೇತ್ರ, ಇಂಡಿ ಒಕ್ಕೂಟ 227 ಕ್ಷೇತ್ರ ಮತ್ತು ಇತರರು 19 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆ ಪ್ಲಸ್ ವಿನ್ನಿಂಗ್. ಕೆಲವು ಕ್ಷೇತ್ರಗಳಲ್ಲಿ ಈಗಾಗಲೇ ವಿನ್ ಅಂತಕ್ಕಂಥದ್ದನ್ನು ಕೂಡ ತೋರಿಸ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಕ್ಷೇತ್ರಗಳಲ್ಲಿ ಗೆಲುವಾಗಿದೆ. ಅಧಿಕೃತ ಕೆಲವೊಂದು ಘೋಷಣೆಗಳು ಮಾತ್ರ ಬಾಕಿ ಇದೆ. ಬಟ್ ಈಗಷ್ಟೇ ಪ್ರಹ್ಲಾದ್ ಜೋಶಿ ಅವರು ಲೈವ್ ಸಿಕ್ಕಿದ್ರು ಸರ್, ಅವ್ರನ್ನ ಮಾತನಾಡಿಸ್ತಾ ಇದ್ವಿ. ಅವ್ರು ಹೇಳ್ತಾರೆ, ಇಲ್ಲ ಉತ್ತರ ಪ್ರದೇಶ ನೀವು ಅಂದ್ಕೊಂಡಂಗಲ್ಲ, ಅಲ್ಲಿ ಇನ್ನೂ ಸಾಕಷ್ಟು ಮತ ಎಣಿಕೆ ಆಗಬೇಕು, ನೋಡಿ ನಾವು ಮುಂದಕ್ಕೆ ಬರ್ತೀವಿ, ಒಂದಷ್ಟು ಸೀಟ್ ಹೋಗ್ಬೋದು, ಬಟ್ ಇನ್ನೂ ಒಂದು 10 ಕ್ಷೇತ್ರಗಳ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಇರ್ಬೋದು, ಒಂದು ಪಕ್ಷದ ನಾಯಕರಾಗಿ ಅವ್ರು ನಾವು ಸೋಲ್ತಾ ಇದ್ದೀವಿ ಅಂತ ಹೇಳಲಿಕ್ಕಾಗಲ್ಲ. ಅವರು 10 ಸೀಟನ್ನು ಉತ್ತರ ಪ್ರದೇಶದಲ್ಲಿ ಅವ್ರು ಹೇಳ್ಕೊಂಡಂಗೆ ಗೆದ್ದರೂ ಭಾರತೀಯ ಜನತಾ ಪಕ್ಷ ತಾನಾಗಿ ಬಹುಮತವನ್ನು 273-75 ಪಡ್ಕೊಳ್ಳುವಂಥ ಹಂತನಂತೂ ತಲುಪಲ್ಲ. ಹೌದು, ದಾಟ್ ಈಸ್ ಎ ಗ್ಯಾರಂಟೀಡ್ ಥಿಂಗ್ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಅದಕ್ಕಿಂತ ಏನಾರು ಆಗಿಬಿಟ್ರೆ ಅದು ದೊಡ್ಡ ಪವಾಡದ ಥರ ಕಾಣುತ್ತೆ ನನಗೆ. ಯಾಕಂದರೆ ಆ ರೀತಿಯ ಲಕ್ಷಣ ಅಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲಿ ಅವ್ರು ಬರ್ಬೋದು 10 ಅಂತಲೇ ಇಟ್ಕೊಳ್ಳೋಣ, 10 ಲಾಸೇ ಆಗ್ಬೋದು, ಅವ್ರಿಗೆ 50ಕ್ಕೆ ಹೋಗ್ಬೋದು ಅಂತ ಇಟ್ಕೊಳ್ಳೋಣ. ಆಗಲೂ ಭಾರತೀಯ ಜನತಾ ಪಕ್ಷ 250-255 ರೇಂಜಲ್ಲೇ ಕುತ್ಕೊಳ್ಳೋಕ್ಕೆ ಹೊರತು 270+ ಅಂತ ಅವ್ರಿಗೆ ಬರೋ ಕ್ವಶನ್ನು ಇದ್ದಂಗೆ ಇಲ್ಲವೇ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ನನಗೆ. ಯಾಕಂದರೆ ಅದು ಬರಬೇಕಾದ್ರೆ ಅಲ್ಲಿಂದಾನೇ ಬರಬೇಕು ಅವ್ರಿಗೆ, ಅಥವಾ ಮಹಾರಾಷ್ಟ್ರದಲ್ಲಿ ಏನೋ ಭಾಳ ಹರ್ರಾಪಿರಿ ನಡೆದೋಗ್ಬಿಟ್ಟು ಅಲ್ಲಿ ಬರಬೇಕು, ಅಥವಾ ಪಶ್ಚಿಮ ಬಂಗಾಳದಲ್ಲಿ ಕೊನೆ ಕ್ಷಣಗಳಲ್ಲೆಲ್ಲ ಡಬಡಬಡಬ ಅಂತ ಅವ್ರಿಗೆ ಬಂದುಬಿಡಬೇಕು. ಈ ಥರ ಎಲ್ಲ ಆಗಬೇಕು. ಆ ಥರ ಆಗುವ ಯಾವ ಲಕ್ಷಣವೂ ನನಗೆ ಸದ್ಯದಲ್ಲಿ ಕಾಣಿಸ್ತಾ ಇಲ್ಲ.